ಇವತ್ತು ಭಾನುವಾರ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಸುದ್ದಿಯನ್ನ ಕೊಡಬೇಕು, ಅದರಿಂದ ಒಂದು ಒಳ್ಳೆಯ ಸಂದೇಶವನ್ನ ಕೂಡ ರವಾನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಮೆಗಾ ಡಿಬೇಟ್ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿದಾಗ ತಕ್ಷಣ ನಮಗೆ ಬಂದಿದ್ದು ಒಂದು ಸುದ್ದಿ. ಅದು ಒಬ್ಬ ಹಾರ್ಟ್ ಅಟ್ಯಾಕ್ ನಿಂದ ಇವತ್ತು ಚಿಕ್ಕಮಗಳೂರಲ್ಲಿ ಸತ್ತೋದ ಅಂತೇಳಿ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಂತಹ ಒಬ್ಬ ಕ್ರಿಕೆಟರ್ 49 ರನ್ ಹೊಡಿತಾನೆ, ಇನ್ನೊಂದು ರನ್ ಹೊಡಿಬೇಕಾಗಿತ್ತು, ಆತ 6 ಹೊಡೆದು ಅಲ್ಲೇ ಕುಸಿದು ಬೀಳ್ತಾನೆ. ಹಾರ್ಟ್ ಅಟ್ಯಾಕ್ ಇವತ್ತು ಯುವಕರಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ವಿಚಾರ ಇದು. ಸೊ ಇದೇ ವಿಚಾರವನ್ನ ಇಟ್ಟುಕೊಂಡು ಮುಂದಿನ 1.5 ಗಂಟೆ ಕಾಲ ನಿಮಗೆ ತಜ್ಞರಿಂದ, ಫಿಟ್ನೆಸ್ ಎಕ್ಸ್ಪರ್ಟ್ಗಳಿಂದ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಮೆಗಾ ಡಿಬೇಟ್ ನಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಪೋಷಕರಿದ್ದಾರೆ. ಏನ್ ಮಾಡಬೇಕು, ವಿದ್ಯಾರ್ಥಿಗಳಲ್ಲಿ ಆತಂಕ ಇದೆಯಾ, ಪೋಷಕರು ಯಾವ ರೀತಿಯಾಗಿ ಅಲರ್ಟ್ ಆಗಬೇಕು, ಇದೆಲ್ಲದರ ಬಗ್ಗೆ ಹಾರ್ಟ್ ಅಟ್ಯಾಕ್ ನ ವಿಚಾರವಾಗಿ ಮುಂದಿನ 1.5 ಗಂಟೆಗಳ ಕಾಲ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಸಹೋದರಿ ದಿವಿತ್ ಕೂಡ ಈ ಒಂದು ಡಿಬೇಟ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಇವತ್ತು ಪ್ರಮುಖವಾಗಿ ಸ್ನೇಹಿತರು ಬಾಯ್ ಅಂತ ಹೇಳಿ ಎಲ್ಲೋ ಹೊರಗಡೆ ಹೋದ್ರೆ ಮತ್ತೆ ಆತ ಬರೋದೇ ಇಲ್ಲ. ನಾನು ಆಟ ಆಡ್ಕೊಂಡ್ ಬರ್ತೀನಿ ಅಂತೇಳಿ ಅಪ್ಪಂಗೆ ಹೇಳಿದಂತ ಮಗ ವಾಪಸ್ ಮನೆಗೆ ಬರೋದಿಲ್ಲ. ಕೆಲಸ ಮಾಡ್ಕೊಂಡ್ ಬರ್ತೀನಿ, ನಾಳೆ ನಿನ್ನ ಸ್ಕೂಲ್ ಫೀಸ್ ಅನ್ನ ಕಟ್ತೀನಿ ಅಂತ ಹೇಳಿದಂತ ಅಪ್ಪ ರಸ್ತೆ ಮಧ್ಯೆಯಲ್ಲೇ ಆಟೋ ಓಡಿಸಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಡ್ರೈವರ್ಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಿದ್ದಾರೆ. ಈ ಹಿಂದೆ ಒಂದು ಕಾಲ ಇತ್ತು, 80-90 ದಶಕದಲ್ಲಿ 60 ವರ್ಷ ಮೇಲ್ಪಟ್ಟವರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಅದಾದ ಬಳಿಕ 2000 ಇಸ್ವಿನಲ್ಲಿ 50 ವರ್ಷ ಮೇಲ್ಪಟ್ಟವರು ಬಂತು. 2010ರಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟವರು. ಈ 2020ರಿಂದ ಈಗ ನೋಡಿದ್ರೆ 20-30 ವರ್ಷದ ಹಾಸುಪಾಸಿನ ಯುವತಿಯರಲ್ಲೇ ಹಾರ್ಟ್ ಅಟ್ಯಾಕ್ ಘಟನೆಗಳು ನಡೀತಾ ಇದೆ. ನೋಡಿ, ಕಳೆದ 41 ದಿನದಲ್ಲಿ 19 ಜನ ಮೃತಪಟ್ಟಿದ್ದಾರೆ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, 3 ಅತಿಥಿಗಳು. ಅವರನ್ನ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. 41 ದಿನಗಳಲ್ಲಿ 19 ಜನ ಮೃತಪಟ್ಟಿದ್ದಾರೆ. ಫಿಟ್ ಆಗಿರ್ತಾರೆ, ಆದ್ರೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಯಾಕೆ? ಮೊಬೈಲ್ ಹಿಡಿದ್ರೆ ಹೃದಯಾಘಾತ ನಿಂತು ಬಿಡುತ್ತಾ? ಯುವಕರಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಹೃದಯಾಘಾತ? ಯಾಕೆ ಇನ್ನೂ ಅಲರ್ಟ್ ಆಗ್ತಾ ಇಲ್ಲ ಆರೋಗ್ಯ ಇಲಾಖೆ? ಹದಿಹರಿಯದ ಹೃದಯಗಳಿಗೆ ಆತಂಕ ಹೆಚ್ಚಾಗ್ತಾ ಇರೋದು ಯಾವ ಕಾರಣಕ್ಕೋಸ್ಕರ? ಈ ಕ್ಷಣ ಕಣ್ಣು ಮುಂದೆ ಇದ್ದವರು ಮುಂದೆ ಇರೋದಿಲ್ಲ. ಇವತ್ತು ಗುಡ್ ನೈಟ್ ಅಂತೇಳಿ ಮೆಸೇಜ್ ಮಾಡಿ ಮಲಗುವಂತ ಸ್ನೇಹಿತರು ಬೆಳಗ್ಗೆ ಆಗೋಷ್ಟರಲ್ಲಿ ಮಸಣ ಸೇರಿರ್ತಾರೆ. ಅದು ಯುವಕರಲ್ಲೇ ಈ ಒಂದು ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು, ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಯಾರು ಹೊಣೆ? ನಾವು ಏನ್ ತಿನ್ನಬೇಕು, ಏನ್ ತಿನ್ನಬಾರ್ದು, ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಅನ್ನು ನೋಡ್ತಾ ಇದ್ದೆ. ವಿಮಾನದಲ್ಲಿ ಹೋಗ್ಬೇಕು ಅಂತಂದ್ರೆ ವಿಮಾನದಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ರೈಲಲ್ಲಿ ಹೋಗ್ಬೇಕು ಅಂದ್ರೆ ರೈಲ್ ಆಕ್ಸಿಡೆಂಟ್ ಆಗುತ್ತೆ, ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲೂ ಆಕ್ಸಿಡೆಂಟ್ ಆಗುತ್ತೆ, ನಡ್ಕೊಂಡು ಹೋಗ್ಬೇಕಾದ್ರೆ ಮರ ಬೀಚ್ ಸತ್ತೋಗ್ತೀವಿ. ನಾವು ಹೇಗೆ ಬದುಕಬೇಕು ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇವತ್ತು ನಾವು ಇಂಥ ತಿಂದ್ರೆ ಸಮಸ್ಯೆ, ಅನ್ನ ತಿನ್ನಬಾರ್ದು ಅಂತಾರೆ, ಜಂಕ್ ಫುಡ್ ತಿನ್ನಬಾರ್ದು ಅಂತಾರೆ, ಪಿಜ್ಜಾ ತಿನ್ನಬಾರ್ದು ಅಂತಾರೆ. ಮತ್ತೆ ಬದುಕೋದು ಹೇಗೆ? ಬದುಕೋದಕ್ಕೊಂದು ದಾರಿ ಇದೆ ಅಂತಾರೆ, ಅದರಿಂದ ಹಾರ್ಟ್ ಅಟ್ಯಾಕ್ ಅಂತ ಇಟ್ಕೊಳ್ಳುತ್ತೆ. ಭಯ ಅಂತೂ ಇದ್ದೇ ಇರುತ್ತೆ. ಓಟಿ ದಿವಿತ್. ಓಕೆ, ಎಸ್ ನೋಡಿ, ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ಹಾರ್ಟ್ ಅಟ್ಯಾಕ್ ಯಾವ್ದ್ರಿಂದ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಮ್ಮ ಜೊತೆ ಆಡಿಯನ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಟೂಡೆಂಟ್ಸ್ ಗಳಿದ್ದಾರೆ, ಮತ್ತೆ ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರು ವ್ಯಾಯಾಮದ ಬಗ್ಗೆ ಮಾತನಾಡಿದ್ರು, ಆಮೇಲೆ ಜೀವನ ಶೈಲಿ ಬಗ್ಗೆ ಮಾತನಾಡಿದ್ರು, ಆಮೇಲೆ ಬೇರೆ ಬೇರೆ ಮೊಬೈಲ್ ಬಗ್ಗೆ ಮಾತನಾಡಿದ್ರು. ಇವತ್ತು ಮೊಬೈಲ್ ಅನ್ನುವಂಥದ್ದನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದಾರಲ್ಲ, ಟೆಕ್ನಾಲಜಿ ಮುಂದುವರೆದಿದೆ. ಎಸ್, ಟೆಕ್ನಾಲಜಿ ಮುಂದುವರೆದಿದೆ. ಇದೇ ಪೋಷಕರಿಗೆ, ಇಲ್ಲೇ ಪೋಷಕರು ಕೂತಿದ್ದಾರೆ, ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಯೂಸ್ ಮಾಡಿ ಅಂತ ಹೇಳ್ತಿದಾರಾ? ಆನ್ಲೈನ್ ಕ್ಲಾಸ್ ಅಲ್ಲಿ ಮೊಬೈಲ್ ಯೂಸ್ ಮಾಡಿ ಅಂತ ಹೇಳ್ತಿದಾರಾ? ಕರೆಕ್ಟಾ? ಮಕ್ಕಳು ಬರೀ ಆನ್ಲೈನ್ ಕ್ಲಾಸ್ ನ ಮಾತ್ರ ಯೂಸ್ ಮಾಡ್ಕೋತಾರ? ಮಕ್ಕಳು ಬರೀ ಆನ್ಲೈನ್ ಕ್ಲಾಸ್ಗೆ ಮಾತ್ರ ಬಳಸ್ಕೋತಾರ ಮೊಬೈಲ್ ನ? ಇಲ್ಲ, ಬೇರೆ ಟೈಮಲ್ಲೆಲ್ಲಾನು ಬಳಸ್ಕೊಳ್ತಾ ಇದ್ದಾರೆ. ಬೇರೆ ಟೈಮಲ್ಲೂ ಕೂಡ ಮೊಬೈಲ್ ನ ಬಳಸ್ಕೋತಾ ಇದ್ದಾರೆ. ದಿನನಿತ್ಯ ಜೀವನ ಶೈಲಿಗೆ ಮೊಬೈಲ್ ತುಂಬಾ ಅವಶ್ಯಕತೆ ಇದೆ. ಈಗ ಮೊಬೈಲ್ ಅನಿವಾರ್ಯ, ಮೊಬೈಲ್ ಅಪಾಯ, ಅದನ್ನು ಕಂಟ್ರೋಲ್ ಮಾಡೋದು ಹೌ ಇಟ್ಸ್ ಪಾಸಿಬಲ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಹಾಗಾದ್ರೆ ಏನ್ ಹೇಳ್ತಾರೆ ಈಗ ನೀವು? ಆದ್ರೆ ಕರೋನಾ ಟೈಮ್ ಇಂದ ಜಾಸ್ತಿ ಆಗಿದೆ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳನ್ನ. ಕರೋನಾ ಟೈಮ್ ಅಲ್ಲಿ ಮೊಬೈಲ್ ಅನ್ನ ಆನ್ಲೈನ್ ಕ್ಲಾಸಿಗೋಸ್ಕರ ಮೊಬೈಲ್ ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಆ ಟೈಮ್ ಇಂದ ಇವಾಗ್ಲೂ ಅದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮಕ್ಕಳು. ಅದನ್ನ ಹೋಗ್ಲಾಡಿಸಬೇಕು ಅಂತ ಹೇಳಿದ್ರೆ ಹೇಗೆ ಹೋಗ್ಲಾಡ್ಸೋದು ಅಂತ ಡಾಕ್ಟರ್ ಕೇಳ್ಬೇಕು. ಹೇಗೆ ಹೋಗ್ಲಾಡ್ಸೋದು ಅಂತ ಡಾಕ್ಟರ್ ಕೇಳ್ಬೇಕು. ಆಮೇಲೆ ಈ ಕಡೆ ಬರ್ತೀನಿ. ಇವಾಗ ಎಲ್ಲರೂ ವ್ಯಾಯಾಮದ ಬಗ್ಗೆ ಮಾತಾಡಿದ್ರು, ಎಲ್ಲಾದ್ರ ಬಗ್ಗೆ ಮಾತಾಡಿದ್ರು. ಯಾರಾದ್ರೂ ಒಬ್ರಾದ್ರೂ ಇಲ್ಲಿ ಕೂತಿರುವಂತ ಗೆಸ್ಟ್ ಮಾತ್ರ ಅಂತಲ್ಲ, ಇನ್ಕ್ಲೂಡಿಂಗ್ ಸರ್ಕಾರ, ಇನ್ಕ್ಲೂಡಿಂಗ್ ಜನತೆ, ವಾಯು ಮಾಲಿನ್ಯದ ಬಗ್ಗೆ ಮಾತಾಡಿದ್ರಾ?
ಮಾತಾಡಿದ್ದಾರೆ ಯಾರಾದ್ರೂ? ಇಲ್ಲ, ಐ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ ಒನ್ ಮೋರ್ ಥಿಂಗ್. ಲೈಕ್ ಅವ್ರ ಅಡಿಕ್ಟ್ ಗೂ ಅಡ್ಯಾಪ್ಟ್ ಗೂ ಡಿಫ್ರೆನ್ಸ್ ಇದೆ. ಲೈಕ್ ಇವಾಗ ಮುಂಚೆ ಎಲ್ಲ ಅಷ್ಟೊಂದು ಬೈಕ್ಸ್ ಆಗ್ಲಿ ಕಾರ್ಸ್ ಆಗ್ಲಿ ಇರ್ತಿರ್ಲಿಲ್ಲ, ಯಾಕಂದ್ರೆ ಅದು ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಷ್ಟು ಕಾರ್ಸ್ ಅಷ್ಟು ಬೈಕ್ಸ್ ಅವಶ್ಯಕತೆ ಇದೆ. ಸೊ ಮೊಬೈಲ್ ಮುಂಚೆ ಅಡಿಕ್ಟ್ ಗುನು ಇವಾಗ ಅಡ್ಯಾಪ್ಟ್ ಆಗಿದೀವಿ ನಾವು ಅದಕ್ಕೆ. ಲೈಕ್ ಅದನ್ನ ಅಳವಡಿಸಿಕೊಂಡಿದೀವಿ ಲೈಕ್ ಲೈಫ್ ಸ್ಟೈಲ್ಗೆ. ಬಿಕಾಸ್ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಎಂತದೇ ಆಗಿರ್ಬೋದು ಎಲ್ಲದಕ್ಕೂ ಮೊಬೈಲ್ ಅಲ್ಲೇ ಇರೋದು. ಲೈಕ್ ಲಿಟರಲಿ ನೋಟ್ಸ್ ಕೂಡ ನೀವು ಮೊಬೈಲ್ PDF ಅಲ್ಲೇ ನೋಡೋದು. ಸೊ ಅದನ್ನ ನೀವು ಅಡಿಕ್ಟ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ನೋ ಪಾಯಿಂಟ್. ಏನ್ ಹೇಳ್ತೀರಾ ನೀವು? ಸರ್, ಮೊಬೈಲ್ ಈಗ ಪಾರ್ಟ್ ಆಫ್ ಲೈಫ್, ಅದನ್ನ ಬಿಟ್ಟು ಇರೋಕ್ಕಾಗಲ್ಲ. ಈಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್, ಈಗ ನಾನು ನಿಮ್ಗೆ ಕೇಳೋದು, ನಮ್ಮೂರಲ್ಲಿ 80 ವರ್ಷದ ಅಜ್ಜ ಬಿಡಿ ಎತ್ಕೊಂಡು 90 ಹಾಕೊಂಡು ಆರಾಮಾಗಿರ್ತಾನೆ. ಈಗ 30 ವರ್ಷದ ಯುವಕ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾನೆ, ಎಲ್ಲ ಮಾಡ್ತಿರ್ತಾನೆ, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾನೆ, ಅಂದ್ರೆ ಸತ್ತು ಹೋಗ್ತಾರೆ. ಯಾಕೆ? ಇದೊಂದು ದೊಡ್ಡ ಇದಕ್ಕೆ ಆನ್ಸರೇ ಇಲ್ಲ ಅಂತ ಹೇಳಿ. ಅಂದ್ರೆ ನೀವ್ ಹೇಳ್ತಾರದೇನು ಅಂತ ಈಗ ಫೈನಲ್ ಆಗಿ ಯಾವ್ದು ಮಾಡ್ಬೇಕು? ಜೀವಂತವಾಗಿರ್ಬೇಕು ಅಂದ್ರೆ, ಉತ್ತಮ ಆರೋಗ್ಯ ಇರಬೇಕು ಅಂದ್ರೆ, ಹೃದಯ ಕಾಪಾಡ್ಕೋಬೇಕಂದ್ರೆ ಹೆಂಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಈಗ. ಓಕೆ, ಇವಾಗ ಉತ್ತಮವಾಗಿ ನಾವು ಇರಬೇಕು ಅಂತಂದ್ರೆ ನಾನು ಒಂದು ಬ್ರೇಕ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಗೆಸ್ಟ್ ಗಳಿಗೆ ಒಂದು ಕ್ವಶನ್ ಇಟ್ಬಿಡ್ತೀನಿ. ಇವತ್ತು ನಾವು ಉತ್ತಮವಾಗಿ ಇರಬೇಕು ಅಂತಂದ್ರೆ ಏನ್ ಮಾಡಿದ್ರು ಇಲ್ಲ, ಏನೇ ಮಾಡಿದ್ರು ಕೊನೆಗೆ ವಾಪಸ್ ಹಾರ್ಟ್ ಬುಡಕ್ಕೆ ಬರ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಮಾಡೋದಕ್ಕೆ ರೆಡಿಯಾಗಿ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.